ನಾರಾಯಣ ಬರಮನಿ ರಾಜೀನಾಮೆ ಪತ್ರ. ಮಾನ್ಯರೇ, ವಿಷಯ: ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿರುವ ಬಗ್ಗೆ. ದಿನಾಂಕ 28/4/2025 ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಮೇಲಧಿಕಾರಿಗಳು ನನ್ನನ್ನು ನಿಯೋಜಿಸಿ ವೇದಿಕೆಯ ಉಸ್ತುವಾರಿಯನ್ನು ವಹಿಸಿದ್ದರು. ಆ ಸ್ಥಳದಲ್ಲಿ ಯಾರೋ 4-5 ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾದರು. ನಮ್ಮ ಸಿಬ್ಬಂದಿ ಅವರನ್ನು ತಡೆದು ಸಮಾವೇಶಕ್ಕೆ ಅನುವು ಮಾಡಿಕೊಟ್ಟರು. ಈ ವೇಳೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವನವನು ಇಲ್ಲಿ SP ಅಂತ ಗದರಿಸಿದರು. ಆಗ SP ದರ್ಜೆಯ ಅಧಿಕಾರಿಗಳು ವೇದಿಕೆ ಬಳಿ ಇರಲಿಲ್ಲ. ತಕ್ಷಣ ನಾನು ಮುಖ್ಯಮಂತ್ರಿಗಳ ಬಳಿ ಹೋದೆ. ಮುಖ್ಯಮಂತ್ರಿಗಳ ಸನಿಹ ಹೋಗ್ತಾ ಇದ್ದಂತೆಯೇ ಅವರು ಒಂದು ಕೈಯನ್ನು ನನ್ನ ಮೇಲೆತ್ತಿ ಕಪಾಳ ಮೋಕ್ಷ ಮಾಡಲು ಮುಂದಾದರು. ಆಗ ಒಂದು ಹೆಜ್ಜೆ ಹಿಂದೆ ಸರಿದ ನಾನು ಆ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆನು. ತೀವ್ರ ಮುಜುಗರಕ್ಕೆ ಒಳಗಾದ ನಾನು ಮುಖ್ಯಮಂತ್ರಿಯವರ ಧೋರಣೆಯನ್ನು ಖಂಡಿಸುವುದಕ್ಕೆ ಯೋಚನೆ ಮಾಡಿದೆನು. ನಾನು ಒಬ್ಬ ಮನುಷ್ಯನಾಗಿದ್ದು ಸ್ಥಳದಲ್ಲೇ ನಾನೂ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಹಾಕಿ ನೀವು ಮಾಡಿದ್ದು ತಪ್ಪು ಅಂತ ಹೇಳಬೇಕು ಅಂತ ಅಂದುಕೊಂಡಿದ್ದೆನು. ಆದರೆ ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗೆ ಆಗುವ ಮುಜುಗರ ತಿಳಿದುಕೊಂಡು ಸುಮ್ಮನಾದೆನು. ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಹುದ್ದೆಯಲ್ಲಿರುವ ನನಗೇ ಈ ಪರಿಸ್ಥಿತಿಯಾದರೆ ಇನ್ನು ನನಗಿಂತ ಕೆಳದರ್ಜೆಯ ಸಿಬ್ಬಂದಿಗಳ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಹಾಗೂ ಆತಂಕ ನನಗೆ ಕಾಡ್ತಾ ಇದೆ. ಇದು ಸಾರ್ವಜನಿಕವಾಗಿ ನನಗೆ ನಡೆದ ಅವಮಾನ ಅಂತ ಭಾವಿಸಿರುತ್ತೇನೆ. ಮುಖ್ಯಮಂತ್ರಿಗಳ ಈ ವರ್ತನೆಯನ್ನು ಪ್ರತಿಭಟಿಸುತ್ತಾ ನಾನು ನನ್ನ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ. ಸರ್ಕಾರವನ್ನು ಪ್ರತಿನಿಧಿಸುವ ಸರ್ಕಾರಿ ನೌಕರರಿಗೆ ಪ್ರತಿ ಹಂತದಲ್ಲೂ ಸವಾಲುಗಳ ಸಾಲೆ ಇರುತ್ತದೆ. ತನ್ನೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಮನವೊಲಿಕೆಗೆ ಮುಂದಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹಿಂಪಡೆಯಲ್ಲ ಎಂದು ಬರಮನಿ ನಿರ್ಧಾರ. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಮತ್ತೆ ನಾರಾಯಣ್ ಬರಮನಿಗೆ CM ಮತ್ತು ಗೃಹ ಸಚಿವರಿಂದ ಫೋನ್ ಕಾಲ್. ಮುಖ್ಯಮಂತ್ರಿಗಳ ಕರೆ ಬಂದ ನಂತರ ಡ್ಯೂಟಿಗೆ ಹಾಜರಾಗ್ತೀನಿ ಎಂದ ಪೊಲೀಸ್ ಅಧಿಕಾರಿ. ಏನು ನನಗೆ ಮಾತಾಡಿದರು ಮಾನ್ಯ CM ಸಾಹೇಬರು, ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು. ಶಿಸ್ತಿನ ಇಲಾಖೆಯಲ್ಲಿ ನಮ್ಮ ಭವನಗಳು ನಮ್ಮ ಅಧಿಕಾರಿಗಳು ಹೇಳಿದ್ದೀವಿ. ಅದರ ನಂತರ ಸಾಹೇಬರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು. ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಯಾಗಿದ್ದರು. ಡ್ಯೂಟಿ ಅಟೆಂಡ್ ಮಾಡ್ತಾಯಿದ್ದೆ. ರಿಸೈನ್ ಮಾಡಿದ್ರು ಸರ್. CM ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದರು ಅನ್ನೋದನ್ನು ನೋಡಿದ್ರಿ. ಕೈ ಮಾಡಿದರು ಅನ್ನೋದಂಥದ್ದೇನಿದೆ ಅದು ಒಪ್ಪುವಂಥದ್ದಲ್ಲ. ನನಗೆ ಅವರು ಸಿಕ್ಕಾಗ ಮಾತಾಡಿದ್ದೇವೆ. ಯಾವುದೇ ರೀತಿಯಾಗಿ ರಾಜೀನಾಮೆ ಕೊಡೋ ವಿಚಾರ ಆಗಲಿ ಮತ್ತು ಯಾವುದೇ ವಿಚಾರಗಳನ್ನಾಗಲಿ ಅವರು ಹೇಳಲಿಲ್ಲ. ಅಷ್ಟೇ ಅಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವುದೂ ಬೆಳವಣಿಗೆ ಇಲ್ಲ. ಅದು ಮುಗಿದು ಹೋದ ಅಧ್ಯಾಯ. ಅದನ್ನು ಮತ್ತೆ ಏನದು ಚರ್ಚೆ ಮಾಡೋದು? ಗೃಹ ಸಚಿವರು ಈಗಾಗಲೇ ಮಾತನಾಡಿದ್ದಾರೆ. ಅವರಿಗೆ ಆ ಹಿನ್ನೆಲೆಯೊಳಗೆ ಅದು ಮುಗಿದ ಅಧ್ಯಾಯ. ಅದು ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ
ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.